ಬಾಗಲಕೋಟೆ ಸ್ಟೋರಿ. ಅಬಕಾರಿ ಸಚಿವರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಸಾರಾಯಿ ಮಾರಾಟ. ಕುಡಿತಕ್ಕೆ ಬಲಿಯಾಗುತ್ತಿರುವ ಯುವಕರು, ವಯಸ್ಕರರು. ಕುಡಿತಕ್ಕೆ ಒಂದೇ ತಿಂಗಳಲ್ಲಿ 4 ರಿಂದ 5 ಜನರ ಸಾವು. ಹಲಕುರ್ಕಿ ಗ್ರಾಮದಲ್ಲಿ ಅಕ್ರಮ ಮದ್ಯಕ್ಕೆ ಬಲಿ. ಮನೆ ಮಕ್ಕಳ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರು. ಗ್ರಾಮದ ಪಾನ್ ಶಾಪ್, ಜನರಲ್ ಸ್ಟೋರ್, ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ. ಮದ್ಯ ಮಾರಾಟ ತಡೆಯಲು ಗ್ರಾಮ ಪಂಚಾಯತ್ನಿಂದ ಊರಲ್ಲಿ ಡಂಗೂರ. ಸಾರಾಯಿ ಮಾರಿದರೆ ಪೊಲೀಸರ ವಶಕ್ಕೆ ಕೊಡಲಾಗುವುದು ಎಂದು ಡಂಗೂರ. ಹಲಕುರ್ಕಿ ಗ್ರಾಮದಲ್ಲಿ ಅಕ್ರಮ ಮದ್ಯ ತಡೆಯಲು ಡಂಗೂರ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಲಕುರ್ಕಿ. ಊರ ಹೊರಗೆ ಇರುವ ಎಂಎಸ್ಐಎಲ್ ಸ್ಥಳಾಂತರ ಮಾಡಲು ಆಗ್ರಹ. ಬೆಳಗ್ಗೆ 5 ಗಂಟೆಗೆ ಎದ್ದು ಸಾರಾಯಿ ಕುಡಿಯುವ ಯುವಕರು, ಊರಲ್ಲಿ ಸಾರಾಯಿ ಮಾರಾಟ ಮಾಡುವುದನ್ನು ನಿಲ್ಲಿಸಿ, ಎಂಎಸ್ಎಲ್ಐ ಬಂದ್ ಮಾಡಿಸಿ ಎಂದು ಗೋಳಾಡಿದ ಮಹಿಳೆಯರು. ಮಗ, ಪತಿ ಇಬ್ಬರು ಕುಡಿತಕ್ಕೆ ದಾಸರಾಗಿ ಜೀವ ಕಳೆದುಕೊಂಡಿದ್ದಾರೆ ಎಂದು ವೃದ್ಧೆಯ ಆಕ್ರಂದನ. ಕುಡಿತಕ್ಕೆ ದಾಸರಾಗಿರುವ ಕುಟುಂಬದ ಮಹಿಳೆಯರ ಗೋಳಾಟ. ಬರ್ತಾನೆ ಈಗ ನ್ಯಾಯ ತಗೊಂಡ ಬರ್ತಾನೆ. ಮತ್ತೆ ಇನ್ನು ಸ್ಕೂಲ್ ಆಗ್ಯಾವು. ಏನ್ ಮಾಡಿದ್ರೆ ಇದರಿಂದ ಈಟಿಟ್ ಮಕ್ಕಳು ಸತ್ತ ಕುಡಿಯಾಕತ್ತಾರೆ. ಶಾಲೆ ಒಳಗೆ ಕುಡಿದು ಈಟಿಟ್ ಮಕ್ಕಳು, ಸಣ್ಣ ಮಕ್ಕಳು ಅದ್ರ ಜೀವನ ಹೆಂಗ? ನೀ ಬೇಕಾಗಿ ದುಡಿಯಕ್ಕೆ ಹೋಗ್ತೀನಿ, ನೀ ಬೇಡಾಗಿ ದುಡಿಯಕ್ಕೆ ಊರಾಗ ಯಾರು ಸರಿಯಾಗಿ ಮಾರಂಗಿಲ್ಲ. ಅಂಗಡಿಯಾಗಾತು, ಮನೆಯಾಗಾತು ಒಂದೆಡೆ ಸಿಕ್ಕ್ರ ಗ್ರಾಮ ಪಂಚಾಯತ್ಲಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಪ್ಪ. ನೋಡಿಬೇಕ್ರಿ ಮಾಡ್ರಿ. ಯಾರು ಅಂಗಡಿಯಾಗ ಮನ್ಯಾಗ ಸರಿಯಾಗಿ ಮಾರಂಗಿಲ್ಲ. ಒಂದೆಡೆ ಯಾರ ಮಾರಿ ಸಿಕ್ಕ್ರ ಗ್ರಾಮ ಪಂಚಾಯತ್ಲಿಂದ ಪೊಲೀಸ್ ಸ್ಟೇಷನ್ ಹಿಡಿದು ಕೊಡ್ತಾರಪ್ಪ. ನೋಡಿ ತಡ್ರಿ. ಯಾರು ಊರಾಗ ಸರಿಯಾಗಿ ಮಾರಂಗಿಲ್ಲ. ಅಂಗಡಿಯಾಗಾತು, ಮನೆಯಾಗಾತು ಯಾರ ಸಿಕ್ಕ್ರ ಗ್ರಾಮ ಪಂಚಾಯತಿ ವತಿಯಿಂದ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರಪ್ಪ. ಯಾರು
ಸರಿಯಾಗಿ ಮಾರೋಂಗಿಲ್ಲ. ಊರಾಗಾತು ಮನ್ಯಾಗಾತು ಯಾರ ಮಾರಿ ಸಿಕ್ಕ್ರೆ ಗ್ರಾಮ ಪಂಚಾಯತಿ ಒತ್ತಡದಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಕೊಡ್ತಾರಪ್ಪ. ಯಾರು ಸರಿಯಾಗಿ ಮಾರೋಂಗಿಲ್ಲ. ಅಂಗಡಿಯಾಗಾತು ಮನ್ಯಾಗಾತು ಯಾರ ಮಾರಿ ಸಿಕ್ಕ್ರೆ ಗ್ರಾಮ ಪಂಚಾಯತಿ ಒತ್ತಡದಿಂದ ಪೊಲೀಸ್ ಸ್ಟೇಷನ್ ಕೊಡ್ತಾರಪ್ಪ.